ಭೀಮಾ ತೀರದಲ್ಲಿ ಕೇಳಿಸಿದು ಗುಂಡಿನ ಮಳೆ. ತಪ್ಪಿಸಿಕೊಂಡು ಹೋಗ್ತಿದ್ದವನ ಕಾಲಿಗೆ ಢಮ್ ಢಮ್. ಭೀಮಾ ತೀರ ಅಂದ್ರೆ ಎಂತವರಿಗೂ ನಡಕ ಹುಟ್ಟುತ್ತದೆ ಕಣ್ರಿ. ಆದ್ರೆ ಇದೇ ಭೀಮಾ ತೀರದ 6 ಜನರ ಸಾಮೂಹಿಕ ಹತ್ಯೆ ಆರೋಪಿಗೆ ಪೊಲೀಸರು ಗುಂಡು ಹಾರಿಸಿರುವ ಘಟನೆ ನಡೆದು ಹೋಗ್ಬಿಟ್ಟಿದೆ ನೋಡಿ. ಹೌದು, ಭೀಮಾ ತೀರದ 6 ಜನರ ಹಂತಕ ಪೊಲೀಸರಿಂದ ತಪ್ಪಿಸಿಕೊಂಡೋಡ್ತಿದ್ದ. ಇದೇ ವೇಳೆ ಆರೋಪಿ ಕಾಲಿಗೆ ಪೊಲೀಸರು ಗುಂಡನ್ನ ಹಾರಿಸಿದ್ದಾರೆ. ಇದು ಇಟ್ಟಂಗಿಹಾಳ ಗ್ರಾಮದ ಹೊರವಲಯದಲ್ಲಿ ಫೈರಿಂಗ್ ನಡೆದೋಗಿದೆ. ಆರೋಪಿಯ ಕಾಲಿಗೆ ಗುಂಡು ಹಾರಿಸಿದಾಗ ಚಡಚಣ ಪೊಲೀಸರು ಬಂಧಿಸಿದ್ದಾರೆ. ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗೋವಿಂದಪುರದಲ್ಲಿ ನಡೆದಂತಹ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾ ತಂಡವನ್ನು ರಚಿಸಲಾಗಿದ್ದು, ಆ ತನಿಖೆಯಲ್ಲಿ ಈಗ ಒಟ್ಟು 38 ಜನರ ಆರೋಪಿಗಳನ್ನು ಬಂಧಿಸಲಾಗಿದೆ. ಇವತ್ತಿನ ದಿನ ಬೆಳಿಗ್ಗೆ ಈ ವಿಜಯಪುರ ರೂರಲ್ ಲಿಮಿಟ್ಸ್ ಅಲ್ಲಿ ಇರುವಂತಹ ಇಟ್ಟಂಗಿಹಾಳ ಗ್ರಾಮದ ಹತ್ತಿರ ಇರುವಂತಹ ಈ ಆರೋಪಿಯ ಬಗ್ಗೆ ಮಾಹಿತಿ ಇರುತ್ತೆ. ಈ ಆರೋಪಿಯನ್ನ ಹಿಡಿಯೋದಕ್ಕಂತ ಹೋದಾಗ ಪೊಲೀಸರನ್ನ ನೋಡಿ ತಪ್ಪಿಸ್ಕೊಂಡು ಹೋಗ್ತಾನೆ. ಪೊಲೀಸರ ಮೇಲೇನೂ ಕೂಡ ಕಲ್ಲಿನಿಂದ ಅಟ್ಯಾಕು ಮಾಡ್ತಾನೆ, ಮತ್ತೆ ಅವನ ನೈಫ್ ಇಂದ ಪೊಲೀಸರಿಗೆ ಥ್ರೆಟನ್ನು ಮಾಡ್ತಾರೆ. ಅವಾಗ ಇದಂತ ನಮ್ಮ ತನಿಖಾಧಿಕಾರಿ ಅವರು ಗಾಳಿಯಲ್ಲಿ 2 ಗುಂಡನ್ನ ಹಾರಿಸಿದ್ದಾರೆ. ಆದ್ರೂ ಕೂಡ ಆತ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆತನ ಕಾಲಿಗೆ ಗುಂಡ ಹೊಡೆದಿದ್ದಾರೆ. ಆತನನ್ನ ಹಿಡಿದು ಈಗ ತಂದಿದ್ದಾರೆ. ಆತನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳೇನಿಲ್ಲ. ಅದೇ ರೀತಿ ನಮ್ಮ ಇಬ್ಬರು ಪೊಲೀಸರಿಗೂ ಕೂಡ ಇಂಜೂರ್ಡ್ ಆಗಿದೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಾಗಿಸಿದೆ. ಅವ್ರದ್ದು ಕೂಡ ಹೆಲ್ತ್ ಕಂಡೀಷನ್ಸ್ ಸರಿ ಇದೆ ಅಂತ ಡಾಕ್ಟರ್ಸ್ಗಳು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಕರಣವನ್ನು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲಿಸ್ತಾ ಇದ್ದೀವಿ. ಚಡಚಣ ಗೋವಿಂದಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನವರೆಗೂ ಒಟ್ಟು 38 ಜನ ಆರೋಪಿತರನ್ನ ಬಂಧಿಸಲಾಗಿದೆ. ಇನ್ನೂ ಕೂಡ ತನಿಖೆ ಪ್ರಗತಿ ಇದೆ. ಪ್ರಕರಣದ ಆರೋಪಿ ಮಹೇಶ್ ಮೇಲೆ ಪೊಲೀಸರು ಫೈರಿಂಗ್ ಮಾಡಿ ಬಂಧಿಸಿದ್ದಾರೆ ನೋಡಿ. ಕಳೆದ ಮೇ 29ರಂದು ಚಡಚಣ ನಿರಾಳೆ ಕುಟುಂಬ 6 ಜನರ ಭೀಕರ ಹತ್ಯೆ ನಡೆದಿತ್ತು. ಭೀಮಾ ತೀರದ ಗೋವಿಂದಪುರ ಗ್ರಾಮದ ಜಮೀನಿನಲ್ಲಿ 15 ಲಕ್ಷ ರೂಪಾಯಿಯ ಸುಪಾರಿ ಪಡೆದಿದ್ದ ಈ ಮಹೇಶ್ ಕಣ್ರಿ. ಇವನ ಜೊತೆಗೆ ಇವನ ಗ್ಯಾಂಗ್ ಕೂಡ ಕೆಲಸ ಮಾಡಿತ್ತು. ಹೀಗೆ ಸುಪಾರಿ ಪಡೆದು ಬರ್ಬರವಾಗಿ ಹತ್ಯೆ ಮಾಡಿಬಿಟ್ಟಿದ್ರು ನೋಡಿ. ಸರ್, ಈ ಮಹೇಶ್ ಪಾತ್ರ ಏನ್ ಸರ್? ಈಗ ಏನು ಇಂಜೂರ್ಡ್ ಮಹೇಶ್ ಇದ್ದಾನೆ, ಇವನ ಜೊತೆಗೆ ಒಟ್ಟು 4 ಜನ ಈ ಮರ್ಡರ್ ಕೇಸ್ನಲ್ಲಿರುವಂತಹ ಪ್ರಮುಖ ಆರೋಪಿಯಾದಂತಹ ಬರುಗೌಡ ಅನ್ನೋನು ಏನಿದ್ದಾನೆ, ಈತನ ದೂರಿನ ಸಂಬಂಧಿಕರು ಇವರೆಲ್ಲ. ಇವ್ರನ್ನ ಅಫಜಲ್ಪುರ್ ತಾಲೂಕು ಬೆಳ್ಳುಂಡಿಗೆ ಕರೆಸಿರ್ತಾನೆ. ಸೊ ಕರೆಸಿಬಿಟ್ಟು ಇನ್ಸಿಡೆಂಟ್ ಆದ್ಮೇಲೆ ಇವರೆಲ್ಲ ಇನ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇನ್ಸಿಡೆಂಟ್ ಆದ್ಮೇಲೆ ಇವರು ತಮ್ಮ ಸ್ಕಾರ್ಪಿಯೋ ಕಾರಲ್ಲಿ ತಪ್ಪಿಸ್ಕೊಂಡು ಹೋಗಿರ್ತಾರೆ. ಈಗ ಅದರಲ್ಲಿ 4 ಜನನ ಏನು ಬೆಳ್ಳುಂಡಿಗೆ ಅಫಜಲ್ಪುರ್ ತಾಲೂಕಿನಿಂದ ಕರ್ಕೊಂಡ್ ಬಂದಿರ್ತಾರೆ. ಅದರಲ್ಲಿ 3 ಜನ ಸಿಕ್ಕಿದ್ದಾರೆ. ಅದರಲ್ಲಿ ಮಹೇಶನು ಕೂಡ ಒಬ್ಬ. ಇನ್ನೊಬ್ಬ ಆರೋಪಿ ಹೆಸರು ಗೊತ್ತಿದೆ. ಟ್ರೈ ಟು ಟ್ರೇಸ್ ಹಿಮ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಒಂದು ತಿಂಗಳಿಂದ ಪೊಲೀಸರಿಂದ ತಲೆಮರೆಸಿಕೊಂಡಿದ್ದ 15 ಲಕ್ಷಕ್ಕೆ ಸುಪಾರಿ ಪಡೆದಿದ್ದ ಮಹೇಶ್ ಅಂಡ್ ಗ್ಯಾಂಗ್ 6 ಜನರ ಸಾಮೂಹಿಕ ಹತ್ಯೆಗೆ ಹುಡುಗರನ್ನ ಸೇರಿಸಿದ್ದ ಮಹೇಶ್ ತಳವಾರ್ ಕಳೆದ 23 ದಿನಗಳಿಂದ ಪೊಲೀಸರಿಗೆ ಆಟ ಆಡಿಸ್ತಿದ್ದ. ಪೊಲೀಸರಿಂದ ತಪ್ಪಿಸಿಕೊಂಡ ಮಹೇಶ್ ಹಠಾತ್ ಆಗಿ ಸಿಕ್ಬಿದ್ದಿದ್ದ ನೋಡಿ. ಇನ್ನು ಪೊಲೀಸರು ಬಂದೋಬಸ್ತಕ್ಕೆ ಹೋದಾಗ ಅವರ ಮೇಲೆ ದಾಳಿಗೆ ಮುಂದಾಗ್ಬಿಟ್ಟಿದ್ದ. ಆದ್ರೆ ಆತ್ಮರಕ್ಷಣೆಗಾಗಿ ಆರೋಪಿ ಮಹೇಶ್ ತಳವಾರ್ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಈ ವೇಳೆ ಗಾಯಗೊಂಡ ಆರೋಪಿ ಮತ್ತು ಪೊಲೀಸರಿಗೆ ಜಿಲ್ಲಾಸ್ಪತ್ರೆಗೆ ದಾಖಲಾಗಿಸಿದೆ. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.